ಹೇಳ್ಬಿಟ್ಟು ಮತ್ತೆ ಮುಂದೆ ಬರೋದು ಮಾತಾಡ್ತಾ ಎಮ್ ಎಲ್ ಎ ಹೇಳಿರ್ತಾರೆ, ಅಲ್ಲಿ ಬಂದಿರೋ ಹುಡುಗರಿಗೆ ಹೇಳಿರ್ತಾನೆ, ಎಮ್ ಎಲ್ ಎ ಹೇಳಿದಾರಂತೆ ಸುಡಬೇಕಪ್ಪ, ಯಾವುದೇ ಕಾರಣಕ್ಕೂ ಉಣಿಸೋ ಪ್ರಶ್ನೆನೇ ಇಲ್ಲ ಅಂಥೇಳಿ. ಯಾಕೆಂದರೆ ಮತ್ತೆ ಬಾಡಿನ ಹೊರ ತೆಗೆದು ಮುಂದೆ ಯಾವತ್ತಾದರೂ ಕೂಡ ಮತ್ತೆ ರೀಪೋಸ್ಟ್ ಮಾಡೋ ಚಾನ್ಸಸ್ ಇರುತ್ತೆ. ಸೊ ಯಾವುದು ಪ್ರೂಫ್ ಇರಬಾರ್ದು, ಅದನ್ನು ಸುಟ್ಬಿಡೋದೇ ವಾಸಿ ಅಂಥೇಳಿ ತೀರ್ಮಾನ ತೊಗೊಂಡಿದ್ದಾರೆ ಅಂತ. ಆ ರಾಜಶೇಖರ್ಗೆ ಫ್ಯಾನ್ಸ್ ಅಂದರೆ ಅವನಿಗೆ ಹಿಂಬಾಲಿಕರು. ರಾಜಶೇಖರ್ ಅನ್ನೋನು ಭರತ್ ರೆಡ್ಡಿಗೆ ಫಾಲೋವರು, ರಾಜಶೇಖರ್ಗೂ ಫಾಲೋವರ್ಸ್ ಇರ್ತಾರಲ್ಲ. ಇವಾಗ ಭರತ್ ರೆಡ್ಡಿ ರಾಜಶೇಖರ್ನ ಸಾಕ್ತಾ ಇದ್ದರೆ ರಾಜಶೇಖರ್ಗೂ ಫ್ಯಾನ್ಸ್ ಇರ್ತಾರೆ, ಅಂದರೆ ಅವನ್ನ ಫಾಲೋ ಮಾಡೋರು. ಇವಾಗ ಅವರಿಲ್ಲಿ ರಾಜಶೇಖರ್ನ ಕರೆಸಿದ್ದೇನು, ಏನೇನು ಒಂದು 200-300 ಮಂದಿನ ಹಾಕ್ಕೊಂಡು ಬಾರು ನೀನು ನಿಮ್ಮ ಏರಿಯಾದಿಂದ ಅಂತೇಳಿ ಕರೆದಿರೋವಂಥದ್ದು. ಸೊ ರಾಜಶೇಖರ್ ಎಲ್ಲರಿಗೂ ಹೇಳಿದ್ದಾನೆ, ನೀವೆಲ್ಲರೂ ಬಂದುಬಿಟ್ರೆ ಅಲ್ಲಿಗೆ ರೆಡ್ಡಿ ಮನೆಗೆ ಭರತ್ ರೆಡ್ಡಿ ಕರೀತಿದ್ದಾನೆ ಗಲಾಟೆಗೆ, ನಾವೆಲ್ಲರೂ ಹೋಗೋಣ, ಕೈಯಲ್ಲಿ ಏನಿದ್ರೆ ತೊಗೊಂಡು ಬಂದುಬಿಟ್ರೆ ಅಂತೇಳಿ. ಸೊ ಹಾಗಾಗಿ ರಾಜಶೇಖರ್ ಡೆತ್ ಆದ ತಕ್ಷಣ ಅವನು ಆ ಹುಡುಗ ಕೊಲೆ ಆದ ತಕ್ಷಣ ತಾವು ನಿನ್ನೆ ವಿಡಿಯೋದಲ್ಲಿ ನೋಡಿದ್ದೀರಿ, ಯಾರ ಮುಖ ಅಂತೇಳಿ ಹಿಂಗೆ ಅಂದ ತಕ್ಷಣ ರಾಜು ರಾಜಶೇಖರ್ ಹೇಳು ಅಂತೇಳಿ ಕೂಗ್ತಾರೆ. ಅಂದರೆ ಅವನ ಮೇಲೆ ಅಭಿಮಾನ ಇರುವಂಥ 4 ಮಂದಿ ಸ್ನೇಹಿತರಂತೂ ಪ್ರೀತಿ ಪತ್ರ, ಒಬ್ಬ ಒಳ್ಳೆಯವನಾಗಿರಲಿ ಕೆಟ್ಟವನಾಗಿರಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಒಬ್ಬರು ಇಬ್ಬರು ಆತ್ಮೀಯರು ಇದ್ದೇ ಇರ್ತಾರೆ. ಹಾಗೆ ಅವರೇ ಬಂದು ಮತ್ತೆ ಸ್ಮಶಾನದ ಹತ್ರ ಅಲ್ಲಿ ಸುಡುವಂಥ ಸಂದರ್ಭದಲ್ಲಿ ಹುಡುಗ ಸೋಮು ನೋವು ಪಡ್ತಾಯಿದ್ರೆ ಏನು ಮಾಡೋದಪ್ಪ, ಅವರು ಎಮ್ ಎಲ್ ಎ ಹೇಳಿದ ಮೇಲೆ ಬಾಡಿ ಸುಟ್ಬಿಡಬೇಕು, ಇಲ್ಲಾಂದರೆ ಮತ್ತೆ ರೀಪೋಸ್ಟ್ ಮಾಡ್ತಾರೆ, ಬಾಡಿ ಹೊಣಿಸಿದ್ರಿ ಅಂತೇಳಿ ಹೇಳಿದ್ದಾರೆ ದೊಡ್ಡವರು ಅಂತ ಹೇಳ್ಬಿಟ್ಟು. ಮತ್ತು ಕಟ್ಟಿಗೆಗಳಿಂದ ಕೂಡ ನಮ್ಮಲ್ಲಿ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ನಮಗೆ, ಏನಂತೇಳಿ. ಇವಾಗ ನೋಡಿ, ಸ್ಮಶಾನ ವಾಟಿಕೆಯಲ್ಲಿ ಕ್ರಿಮೇಷನ್ನಲ್ಲಿ ಇವಾಗ ನಾನು ಗಂಗಾವತಿಯಲ್ಲಿ ಮಾಡಿಸ್ತಾ ಇದ್ದೀನಿ ಒಂದು 20 ಕೋಟಿಯಲ್ಲಿ. ಅಂದರೆ ಟೋಟಲಾಗಿ ನಿಮಗೆ ನಮ್ಮ ಸಂಪ್ರದಾಯದಂತೆ, ಹಿಂದೂ ಸಂಪ್ರದಾಯದಂತೆ ಕಟ್ಟಿಗೆಗಳನ್ನು ಇಟ್ಟು ಕೂಡ ನಾವು ಸುಡೋದ್ರಿಂದ ಅದೊಂದು ಸ್ಯಾಟಿಸ್ಫ್ಯಾಕ್ಷನ್ ನಮಗೆ. ಇಲ್ಲದೆ ಹೋದರೆ ಸುಮ್ಮನೆ ಒಳಗಡೆ ಕಲಿಸಿ ಇದನ್ನು ಏನು ಮಾಡಿದ್ದಾರೆ, ಗ್ಯಾಸಿಂದ ಸುಟ್ಟಿದ್ದಾರೆ. ಅದನ್ನು ಹುಡುಗ ಹೇಳ್ತಾನೆ, ಕಟ್ಟಿಗೆಗಳಿಂದ ಕೂಡ ಸುಟ್ಟಿಲ್ಲ, ಅವರು ಗ್ಯಾಸಿಂದ ಸುಟ್ಬಿಟ್ಟಿದ್ದಾರೆ. ಅಂದರೆ ಇನ್ನು ಏನು ಎವಿಡೆನ್ಸ್ ಅನ್ನೋದು ಸಿಗಬಾರ್ದು ಅನ್ನೋಂಥ ಲೆಕ್ಕಕ್ಕೆ ಆ ವಿಡಿಯೋ ನಮ್ಗೆ ಹೇಳ್ತಾ ಇರೋದು. ಇರುತ್ತೆ, ಅದು ನನಗೆ ಗೊತ್ತಿಲ್ಲ. ಅದು ಪೊಲೀಸರು ಅವರು ಎಂಕ್ವೈರಿ ಮಾಡಿದ್ರೇ ಗೊತ್ತಾಗುತ್ತೆ. ಹೌದೌದು, ಅಲ್ಲ ಗೊತ್ತಿದೆ ನನಗೆ. ಇಲ್ಲಿ ಅಣ್ಣವರು ಸೋಮಶೇಖರ್ ರೆಡ್ಡಿ ಸರ್, ನಮ್ಮಲ್ಲಿ ಸರ್ ಮೊದಲು ಮಾಮೂಲು ಕಟ್ಟಿಗೆ ರುಕ್ಕುಂಡಿ ರೋಡಲ್ಲಿ ಕಟ್ಟಿಗೆ ಸುತ್ತಾ ಇದ್ರು. ಈಗ ಒಂದು 8 ತಿಂಗಳಾಯಿತು ಜಿಂದಾಲ್ ಅವರು ಎಲೆಕ್ಟ್ರಿಕಲ್ ಫೈರ್ ಮಾಡಿದ್ರು, ಇವ್ರಿಗೆ ಮಾಡಿದ್ದು ಎಲೆಕ್ಟ್ರಿಕಲ್. ಅದೇ ನಾನು ಹೇಳ್ತಾ ಇರೋದು, ಆ ಕಾರಣ ಏನಂತಂದರೆ ನಮಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು. ಇವಾಗ ಕುಣಿಯಲ್ಲಿ ಮುಚ್ಚುವಂಥದ್ದು, ಆಮೇಲೆ ಸುಡೋ ವ್ಯವಸ್ಥೆ ಏನಿದೆ, ಶ್ರೀಮಂತರಾದರೆ ಅವರು ಪ್ರತ್ಯೇಕವಾದ ವ್ಯವಸ್ಥೆಗಳು ಮಾಡ್ಕೊಂಡ್ಬಿಟ್ಟು ಕಟ್ಟಿಗೆಯಲ್ಲಿ ಸುಡ್ತಾರೆ. ಬಡವರು ಯಾರಾದರೂ ಬಂದರೂ ಕೂಡ ಒಂದು 4-5 ಕಟ್ಟಿಗೆಗಳಾದರೂ ಇಟ್ಟು ಅಟ್ಲೀಸ್ಟ್ ಅದನ್ನು ಸುಡುವಂಥ ವ್ಯವಸ್ಥೆ ಶಾಸ್ತ್ರ ಪ್ರಕಾರ ಇರುತ್ತೆ. ಇವ್ರದ್ದು ಏನಾಗಿದೆ, ಒಂದು ಹಿಂದೂ ಪದ್ಧತಿ ಪ್ರಕಾರ ಕಟ್ಟೆಗಳನ್ನಿಟ್ಟು ಸುಡೋದು ಮಾಡಲಿಲ್ಲ, ಅಥವಾ ಕಟ್ಟಿಗೆಯಿಂದನೂ ಇದು ಮಾಡಲಿಲ್ಲ. ಆ ಹುಡುಗ ಹೇಳ್ತಾನೆ ನೋಡಿ, ಕಟ್ಟಿಗೆಯಿಂದಾದರೂ ಮಾಡಬೇಕಾಗಿತ್ತು, ಅದನ್ನು ಮಾಡಲಿಲ್ಲ, ಅವರು ಗ್ಯಾಸಿಂದ ಸುಟ್ಬಿಟ್ಟಿದ್ದಾರೆ ಅಂತೇಳಿ. ಮತ್ತು ಬಾಡಿನ ಹೊರಗಡೆ ತೆಗೆದು ರೀಪೋಸ್ಟ್ ಮಾಡ್ತಾರೆ ಅನ್ನೋ ಭಯದಲ್ಲೇ ಎಮ್ ಎಲ್ ಎ ಹೇಳಿ ಅದನ್ನು ಕಂಪಲ್ಸರಿ ಸುಡಬೇಕಂತ ಹೇಳಿದ್ದಾರೆ. ಅದಕ್ಕೆ ಪಾಪ ಅವ್ರು ಏನು ಮಾಡ್ತಾರೆ, ದೊಡ್ಡವ್ರು ಹೇಳಿದ ಮೇಲೆ ಅನ್ನೋ ಮಾತನ್ನು ಹೇಳ್ತಾರೆ ಸ್ಟ್ರೈಟ್ ಅವೇ.